ನೋಡಿ 1 ಇಂಚ್ ಹಿಂದ್ಗಡೆ ಇಡ್ತಾ ಇದ್ದೀನಿ, 1 ಇಂಚ್ ಹಿಂದ್ಗಡೆ ಇಡ್ತಾ ಬಿಟ್ಬಿಡು ಜಸ್ಟ್ ಒಂದು ಪ್ರೆಸ್ ಕೊಟ್ಟು ಓಪನ್ ಮಾಡ್ತೀನಿ ಅಷ್ಟೇ. ಒಂದು ಪ್ರೆಸ್ ಕೊಡ್ತೀನಿ, ಓಪನ್ ಮಾಡ್ತೀನಿ ಅಷ್ಟೇ. ಮಾತ್ರ ಮುಚ್ಚಿದ್ರೆ ಸಾಕು. ಚಪಾತಿ ನಿಮಗೆ ಈ ಥರ ಫುಲ್ ಕಪ್ ಬರ್ತದೆ. 1 ಡ್ರಾಪ್ ಆಯಿಲ್ ನಾನು ಜಸ್ಟ್ ಇಲ್ಲ ಲೆಫ್ಟ್ ಸೈಡಲ್ಲಿ ಲಿಫ್ಟ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ಜಸ್ಟ್ ಲಿಫ್ಟ್ ಮಾಡ್ತೀನಿ. ಈ ಥರ ಚಪಾತಿ ನಿಮಗೆ ಫುಲ್ ಕಪ್ ಬರ್ತದೆ. 1 ಡ್ರಾಪ್ ಆಯಿಲ್ ಇಲ್ಲ. ನಿಮಗೆ 8 hours ಸಾಫ್ಟ್ ಚಪಾತಿ ಆಗುತ್ತೆ. ಸೊ ಫ್ಲಾಟ್ ಮಾಡಿಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ಲೇಯರ್ ಚಪಾತಿ. ಸೊ ಲೇಯರ್ ಆಗಿ ಬರ್ತದೆ ನಿಮಗೆ. ಬೇಕಂದರೆ ನೋಡಿ ಫ್ಲವರ್ ಥರ ನಿಮಗೆ ಲೇಯರ್ಸ್ ಬರ್ತದೆ. ನಿಮಗೆ 4 ಲೇಯರ್ಸ್ ಬರ್ತದೆ. ಅಬೌಟ್ 12 hours ಸ್ಟಫ್ಡ್ ಪರೋಟ. ಸೊ ಇದೇ ರೀತಿ ಯಾವುದೇ ಸ್ಟಫಿಂಗ್ಸು ಒಳಿಂದರೆ ಓರ್ನ ಇಟ್ಕೋಬೋದು. ಕ್ಯಾರೆಟು, ಪನ್ನೀರ್, ಪಾಲಕ್, ಎನಿ ಸ್ಟಫ್ಡ್ ಪರೋಟಾಸ್ ಮಾಡ್ಕೋಬೋದು. ಈವನ್ ಸ್ಟಫಿಂಗ್ಸ್ ಬರ್ತದೆ. ಅಕ್ಕಿ ಹಿಟ್ಟು ಸೇಮ್ ಅದೇ ಥರ ಮುಂಡೆ ಮಾಡ್ತಾಯಿದ್ದೀನಿ. ಇಟ್ಟು ಒಂದು ಪ್ರೆಸ್ ಕೊಡ್ತಾ ಇದ್ದೀನಿ. 1 seconds ಬಿಟ್ಬಿಟ್ಟು ಇದು ಓಪನ್ ಮಾಡಿ ಅಷ್ಟೇ. ಈ ಥರ ಅಕ್ಕಿ ರೊಟ್ಟಿ ಸ್ಪ್ರೆಡ್ ಆಯಿತು. ದೋಸೆ ತೋರಿಸ್ತೀನಿ ನೋಡಿ. ಇಲ್ಲ ಉಲ್ಟಾ ಒಂದು ಸೈಡ್ ಬೇಕಂದರೆ ಈ ಥರ ಉಲ್ಟಾ ಮಾಡಿಸ್ಕೋಬೋದು. ನಿಮಗೆ ಬ್ರೆಡ್ ಆಮ್ಲೆಟ್ ಬೇಕಂದ್ರೆ ಇದ್ರೆ ಎಗ್ಲ ಹಾಕ್ಬಿಟ್ಟು ಸೊ ನೋಡಿ ಹಾಕಿದ್ದೀನಲ್ಲ, ಜಸ್ಟ್ ಇದರ ಟ್ವಿಸ್ಟ್ ಮಾಡಿದ್ರೆ ಸಾಕು. ಈ ಥರ ನೋಡಿ ಸರ್, ಈ ಥರ ಪಫಿ ಆಗುತ್ತೆ. ಸೊ ಪಫಿ ಬಂದಿರುತ್ತದೆ. ಸೊ ನಿಮ್ಮ ಹಂಗೆ ತೆಗಿಬೋದು ಸರ್. ಸೊ ಬ್ರೆಡ್ ಆಮ್ಲೆಟು ರೆಡಿ ಆಯಿತು. ಸೊ ಬ್ರೆಡ್ ಆಮ್ಲೆಟ್ ಈ ಥರ ಮಾಡ್ಕೋಬೋದು ಆರಾಮಾಗಿ. ನಮಸ್ಕಾರ ವೀಕ್ಷಕರೇ. ಸೊ ನಾವು ಗೋಲ್ಡನ್ ಅಸೋಸಿಯೇಟ್ಸ್, ನಾವಿರೋದು ಗುರುಬರಳ್ಳಿಲಿ ಇರೋದು. ಸೊ ನಾವು ನಿಮಗೆ ಆಲ್ರೆಡಿ ಪರಿಚಯ ಇರುತ್ತದೆ ತುಂಬ ಜನಕ್ಕೆ. ಯಾಕಂದರೆ ನಾವು ಅನೇಕ ಕಿಚನ್ ಓರಿಯೆಂಟೆಡ್ ಪ್ರಾಡಕ್ಟ್ಸು, ಮಸಾಜರ್ಸು, ಗೀಝರು, ಸೊ ಈ ಥರ ತುಂಬ ಯುನಿಕ್ ಪ್ರಾಡಕ್ಟ್ಸ್ನ ನಾವು ಸೇಲ್ಸ್ ಮಾಡ್ತಾಯಿದ್ದೀನಿ. ಸೊ ಪ್ಲಸ್ ನಿಮಗೆ ಇವಾಗ ಈ ವಿಡಿಯೋದಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಮಲ್ಟಿ ಮೇಕರ್ ನಮ್ಮದು ಒಂದು ಮದರ್ ಪ್ರಾಡಕ್ಟ್ನ ಹೇಳ್ಬೋದು. ಸೊ ಒಂದು 10 years ಆಗಿ ನಾವು ಇದು ಸೇಲ್ಸ್ ಮಾಡ್ತೀನಿ. ಇದು ಹೊಸ ಮಾಡಲು. ಇದು ಈಗ ಒನ್ಲಿ 2 years ಆಗಿ ನಾವು ಸೇಲ್ಸ್ ಮಾಡ್ತಾಯಿದ್ದೀನಿ. ಸೊ ಇದೇನೆಂದರೆ ಈಗ ಇದು ನೋಡಿದ ತಕ್ಷಣ ಏನಂತಾರೆ, ಇದು ಚಪಾತಿ ಮೇಕರ್ ಅಲ್ವಾ ಅಂತಾರೆ. ಸೊ ಚಪಾತಿ ಮೇಕರ್ ಹೆಂಗೆ ಬಂದಿತ್ತು ಅಂದರೆ ಈ ಥರ ಬರ್ತದೆ. ಸೊ ಇದು ಒಂದು ಫೇಲ್ಯೂರ್ ಆಗಿದೆ. ಇದು ಒಂದು ಇಟ್ಟು ಇಡುವಾಗ ಜಾರ್ಕೊಂಡು ಹೋಗುತ್ತೆ. ಸೊ ಇದು ಸರಿಯಾಗಿ ಬರೋದಿಲ್ಲ. ಆ ಥರ ತುಂಬ ಕಂಪ್ಲೇಂಟ್ಸ್ ಇದ್ದಿತ್ತು ಈ ಥರ ಮಾಡಲ್ಸಲ್ಲಿ. ಸೊ ಬಟ್ ಇದು ಒಂದು ಏನಂದರೆ ನಿಮಗೆ ರೆಕ್ಟಿಫೈ ಆ್ಯಂಡ್ ಟವಾ ಮಾಡಲು ಸೆರಾಮಿಕ್ ಕೋಟೆಡಲ್ಲಿ ಬರ್ತದೆ. ಈಗ ನಿಮ್ಗೆ ಟವಾ ಥರ ಇರೋದ್ರಿಂದ ಸೊ ಟವಾದಲ್ಲಿ ಏನೇನು ಮಾಡ್ತಿರೋ ಪ್ರತಿಯೊಂದು ಐಟಮ್ ನೀವು ಇದರಲ್ಲಿ ಮಾಡ್ಕೋಬೋದು. ಈಗ 45 ಐಟಮ್ ಬಂದು ನಿಮಗೆ ಆಯಿಲ್ ಹಾಕಿ ಮಾಡ್ಬೋದು, ವಿತೌಟ್ ಆಯಿಲ್ ಮಾಡ್ಕೋಬೋದು. ಸೊ ಅದು ಹೆಂಗಂದ್ರೆ ನಾವು ಲೈವ್ ಡೆಮೋ ತೋರಿಸಿ ನಿಮ್ಗೆ ಗೊತ್ತಾಗುತ್ತೆ. ಸೊ ನಿಮಗೆ ಇದ್ರ ಬಗ್ಗೆ ಅಡುಗೆ ಮನೆ ಬಗ್ಗೆ ಗೊತ್ತಿಲ್ಲ, ನಾನು ಅಡುಗೆ ಮನೆ ಒಳಗೆ ಹೋಗಿಲ್ಲ ಅಂದರೆ ಕೂಡ ಅವ್ರು ಮಾಡ್ಕೋಬೋದು ಇದರಲ್ಲಿ. ಅದೇ ರೀತಿಗೆ ನಿಮಗೆ ಇದು ಆನ್ಲೈನ್ ಪ್ರಾಡಕ್ಟ್, ಟೆಲಿಶಾಪಿಂಗ್ ಪ್ರಾಡಕ್ಟ್ ಇಲ್ಲ, ನಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗ್, ಓನ್ ಮಾರ್ಕೆಟಿಂಗ್. ಸೊ ಇದರಲ್ಲಿ ಏನೇ ಪ್ರಾಬ್ಲಮ್ ನಮಗೆ ಗೊತ್ತಾಗುತ್ತೆ. ಸೊ ಯಾರು ಬೇಕಾದ್ರೆ ಮಾಡ್ಬೋದು, ಮನೆಯಲ್ಲಿ ಚಿಕ್ಕವ್ರದ್ದು ದೊಡ್ಡವ್ರ ಯಾರು ಬೇಕಾದ್ರೆ ಹ್ಯಾಂಡ್ ಫ್ರೀ ಯೂಸ್ ಮಾಡ್ಕೋಬೋದು. ಸೊ ಫಸ್ಟ್ ನಾನು ಚಪಾತಿ ಮಾಡಿ ತೋರಿಸ್ತೀನಿ ನೋಡಿ. ಆನ್ ಮಾಡಿದ ತಕ್ಷಣ ಒಂದು 5 minutes ಹೀಟ್ ಆಗುತ್ತೆ. ಹೀಟ್ ಆದಮೇಲೆ ಕಂಟಿನ್ಯೂಸ್ ಯೂಸ್ ಮಾಡ್ತಾ ಇರ್ಬೋದು. ಸೊ ಇದರಲ್ಲಿ ಗ್ರೀನ್ ಲೈಟ್, ರೆಡ್ ಲೈಟ್ ಕೊಟ್ಟಿರೋದು ಒಂದು ಜಸ್ಟ್ ವೋಲ್ಟೇಜ್ ವೇರಿಯೇಷನ್ಗೆ. ಓವರ್ ಹೀಟ್ ಆಯಿತು ಅಂದರೆ ಗ್ರೀನ್ ಬರ್ತದೆ, ಹೀಟ್ ಕಮ್ಮಿ ಆದರೆ ರೆಡ್ ಬರ್ತದೆ. ಸೊ ಅದೇ ನೀವು ನೋಡ್ಕೊಂಡಿರ್ಬೇಕಂತೆಲ್ಲ. ಸಮ್ಟೈಮ್ಸ್ ಒಂದು ರೂರಲ್ ಕಡೆ ವೋಲ್ಟೇಜ್ ಕಮ್ಮಿ ಇರುವಾಗ ಕಂಟಿನ್ಯೂಸ್ ರೆಡ್ಡಲ್ಲಿ ಕೂಡ ಇರ್ತದೆ. ಸೊ ಒಂದು 5 minutes ವೆಯ್ಟ್ ಮಾಡಿ ಯೂಸ್ ಮಾಡಿ. ಸೊ ಹಿಟ್ಟು ಮಾತ್ರ ನೋಡಿ ಈ ಥರ ಒಳಗೆ ಕಳಿಸ್ತಾರೆ, ಲೂಸಾಗಿ ಕಲಿಸ್ಕೊಳ್ಳಿ. ಈ ಥರ ಫ್ಲಾಟ್ ಮಾಡಿ ಇಟ್ಕೊಳ್ಳಿ. ಎಷ್ಟು ಚಪಾತಿ ಬೇಕಾಗ ಫ್ಲಾಟ್ ಮಾಡಿಡಿ ನೋಡಿ. 1 ಇಂಚ್ ಹಿಂದ್ಗಡೆ ಇಡ್ತಾ ಇದ್ದೀನಿ. 1 ಇಂಚ್ ಹಿಂದ್ಗಡೆ ಇಡ್ತಾ ಬಿಟ್ಬಿಡು ಜಸ್ಟ್ ಒಂದು ಪ್ರೆಸ್ ಕೊಟ್ಟು ಓಪನ್ ಮಾಡ್ತೀನಿ ಅಷ್ಟೇ. ಒಂದು ಪ್ರೆಸ್ ಕೊಡ್ತೀನಿ, ಓಪನ್ ಮಾಡ್ತೀನಿ ಅಷ್ಟೇ. ಒಂದೇ ಸೆಕೆಂಡಲ್ಲಿ ನಿಮಗೆ ರೋಲಿಂಗ್ ಆಗಿಬಿಡ್ತದೆ. ಈಗ 40 ಸೆಕೆಂಡಲ್ಲಿ ನಿಮಗೆ ಚಪಾತಿ ಫುಲ್ ಕಪ್ ಬರ್ತದೆ. 2 ಸೆಕೆಂಡ್ 10 ಸೆಕೆಂಡ್ 2 ಕಡೆ ಚೆನ್ನಾಗಿ ಬೇಯಬೇಕು. ಬೆಂದ ಮೇಲೆ ಮುಚ್ಚಿದ್ರೆ ಚಪಾತಿ ಫುಲ್ ಕಪ್ ಬರ್ತದೆ. 2 ಕಡೆ ಚೆನ್ನಾಗಿರುತ್ತೆ, ರೋಸ್ಟೆಡ್ ಆಗಿದೆ. ಸೊ 10 ಸೆಕೆಂಡ್ 2 ಕಡೆ ಈ ಥರ ಈವನ್ ಆಗಿ ರೋಸ್ಟ್ ಆದಮೇಲೆ ಈಗ ಎಣ್ಣೆ ಚಪಾತಿ ಬೇಕಾ ಎಣ್ಣೆ ಹಾಕಿ. ಸೊ ಎಣ್ಣೆ ಬೇಡ, ನಮಗೆ ಚಪಾತಿ ಫುಲ್ ಕಪ್ ಬರಬೇಕಂದ್ರೆ ಜಸ್ಟ್ ಟಾಪ್ ಏಟ್ ಮಾತ್ರ ಮುಚ್ಚಿದ್ರೆ ಸಾಕು. ಚಪಾತಿ ನಿಮಗೆ ಈ ಥರ ಫುಲ್ ಕಪ್ ಬರ್ತದೆ. 1 ಡ್ರಾಪ್ ಆಯಿಲ್ ನಾನು ಜಸ್ಟ್ ಇಲ್ಲ ಲೆಫ್ಟ್ ಸೈಡಲ್ಲಿ ಲಿಫ್ಟ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ಜಸ್ಟ್ ಲಿಫ್ಟ್ ಮಾಡ್ತೀನಿ. ಈ ಥರ ಚಪಾತಿ ನಿಮಗೆ ಫುಲ್ ಕಪ್ ಬರ್ತದೆ. 1 ಡ್ರಾಪ್ ಆಯಿಲ್ ಇಲ್ಲ. ನಿಮಗೆ 8 hours ಸಾಫ್ಟ್ನೆಸ್ ಇರುತ್ತೆ. ನಿಮಗೆ ಎಣ್ಣೆ, ಗೀ, ಬಟ್ರ್ ಯಾವುದು ಬೇಕಾಗಿಲ್ಲ. ನಿಮಗೆ ಬೇಕಂದರೆ ಹಾಕೋಬೋದು. ಸೊ ಈ ಪ್ರಾಡಕ್ಟಲ್ಲಿ ಅಡ್ವಾಂಟೇಜ್ ಏನಂದರೆ ನಿಮಗೆ ವಿತೌಟ್ ಆಯಿಲ್ ಮಾಡ್ಕೋಬೋದು, ವಿತ್ ಆಯಿಲ್ ಮಾಡ್ಕೋಬೋದು. ಎಕ್ಸಾಂಪಲ್ ನೋಡಿ, ಇದು ಫೋಲ್ಡೆಡ್ ಚಪಾತಿ. ಮನೇಲಿ ನಾವು ಬಂದು ಆಯಿಲ್ ಹಾಕಿನೇ ಮಾಡ್ತೀನಿ ಅಂದರೆ ಪ್ಲೈನ್ ಆಯಿಲ್ ಚಪಾತಿ ಅಂದರೆ ಹಂಗೆ ಆಯಿಲ್ ಹಾಕ್ಕೊಳ್ಳಿ. ಇಲ್ಲ ನಮಗೆ ಫೋಲ್ಡೆಡ್ ಚಾಟಿ ಚಪಾತಿ ಥರ ಬೇಕಾಗುತ್ತೆ, ನಮಗೆ ಲೇಯರ್ ಚಪಾತಿ ಬೇಕಂದರೆ ಈ ಥರ ಸ್ಕ್ವೇರ್ ಟ್ರಯಾಂಗಲ್ ಯಾವ ಶೇಪ್ ಬೇಕು ಫೋಲ್ಡ್ ಮಾಡಿ ಪ್ರೆಸ್ ಮಾಡಿದ್ರೆ ಸಾಕು. ನೋಡಿ ಈ ಥರ ಲೇಯರ್ ಚಪಾತಿ ಆಗುತ್ತೆ. ಸೊ ಫ್ಲಾಟ್ ಮಾಡಿಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ಲೇಯರ್ ಚಪಾತಿ. ಸೊ ಲೇಯರ್ ಆಗಿ ಬರ್ತದೆ ನಿಮಗೆ. ಸೊ ಪದರ ಚಪಾತಿ ಹೇಳ್ಬೋದು. ಸೊ ಈ ಥರ ಚಪಾತಿನ ನೀವು ಮಾಡಿಸ್ಕೋಬೋದು. ಎಣ್ಣೆ ಬೇಕಂದ್ರೂ ಹಾಕ್ಕೋಬೋದು ಸರ್. ತವಾದಲ್ಲಿ ಹೆಂಗೆ ಬೇಯಿಸ್ತೀರೋ ಹಂಗೆ ಓಪನಲ್ಲಿ ಬೇಯಿಸ್ಕೋಬೋದು. ಓನ್ಲಿ ಚಪಾತಿ ಫುಲ್ಕಾಗಿ ಮಾತ್ರ ನಾವು ಕ್ಲೋಸ್ ಮಾಡ್ತಾ ಇರೋದು. ಸೊ ಇದೇ ರೀತಿಗೆ ನಿಮಗೆ ಸ್ಟಫ್ಡ್ ಪರೋಟ ಸರ್. ಈಗ ಮನೇಲಿ ಹೋಳಿಗೆಲ್ಲ ಮಾಡ್ತಾರಲ್ಲ, ಹೋಳಿಗೆ ಅಂದರೆ ಊರನ್ನ ಇಟ್ಕೊಳ್ತಾರೆ. ಸೊ ಕ್ಯಾರೆಟು, ಪನ್ನೀರ್, ಪಾಲಕ್, ಮೆಥಿ, ಕ್ಯಾಬೇಜ್, ಯಾವುದೇ ಸ್ಟಫಿಂಗ್ಸು. ಸೊ ಹಿಟ್ಟು ಮಾತ್ರ ಈ ಥರ ದೊಡ್ಡದು ಮಾಡ್ಕೊಳ್ಳಿ ನೋಡಿ. ನಾವು ಬೇಯಿಸಿದ ಆಲೂಗಡ್ಡೆ ಇದೇ ರೀತಿ ಯಾವುದೇ ಸ್ಟಫಿಂಗ್ಸು, ಕ್ಯಾರೆಟ್ ಇಟ್ಕೋಬೋದು, ಪನ್ನೀರ್, ಪಾಲಕು, ಮೆಥಿ, ಕ್ಯಾಬೇಜು. ನಿಮಗೆ ನಾನ್ ವೆಜ್ ಅಂದರೆ ಬೋಲಸ್, ಮಟನ್, ಚಿಕನ್, ಕೈಮಾ ಪೌಡ ಮಾಡ್ಬೋದು. ವೆಜಿಟೇರಿಯನ್ ಅಂದರೆ ಹೋಳಿಗೆ ಮಾಡ್ಕೋಬೋದು. ಸೊ ಈ ಥರ ಎನಿ ಸ್ಟಫ್ಡ್ ಮಕ್ಕಳೆಲ್ಲ ನಿಮಗೆ ಪಲ್ಯ ಮಾಡಿ ಕೊಟ್ಟಿದ್ರೆ ತಿನ್ನೋದಿಲ್ಲ ವೆಜಿಟಬಲ್ಸು. ಈ ಥರ ನಿಮ್ಗೆ ಯಾವುದೇ ಸ್ಟಫ್ಸು ಮಾಡಿ ರೋಲ್ ಥರ ಚಿಕನ್ ರೋಲ್ ಪರೋಟ ಥರ ಕೊಟ್ಟಿದ್ರೆ ನಿಮ್ಗೆ ತಿಂತಾರೆ. ಸೊ ಈ ಥರ ಸ್ಟಫ್ಡ್ ಪರೋಟಾಸ್ಲ ಕೂಡ ಮಾಡ್ಕೋಬೋದು. ನೋಡಿ ಇದು ಬೆಂದ ಮೇಲೆ ಈ ಥರ ಲೇಯರ್ ಆಗಿ ಬರ್ತದೆ ಸರ್. ಈ ಥರ ಲೇಯರ್ ಆಗಿ 4 ಲೇಯರ್ಸ್ ಬರ್ತದೆ. ಸೊ ನಿಮಗೆ ಪರೋಟ ಥರ ಹೊಡೆದ್ರೆ ಇನ್ನೂ ಚೆನ್ನಾಗಿ ಲೇಯರ್ಸ್ ಕಾಣಿಸ್ತದೆ ನಿಮಗೆ. ಸೊ ಹಂಗೆ ಬೇಕಾದ್ರೆ ಹಂಗೆ ತೆಗಿಬೋದು. ಇಲ್ಲ ಈ ಥರ ಬೇಕಂದರೆ ನೋಡಿ
ಫ್ಲವರ್ ಥರ ನಿಮಗೆ ಲೇಯರ್ಸ್ ಬರ್ತದೆ, ನಿಮಗೆ 4 ಲೇಯರ್ಸ್ ಬರ್ತದೆ. ಅಬೌಟ್ 12 ಅವರ್ಸ್ ಸಾಫ್ಟ್ನೆಸ್ ಇದೆ ಇದು. ವಿತೌಟ್ ಆಯಿಲ್ ಚಪಾತಿ ಅಬೌಟ್ 12 ಅವರ್ಸ್ ಸಾಫ್ಟ್ನೆಸ್ ಇದೆ. ವಿತೌಟ್ ಆಯಿಲ್ ಬಂದು ಒಂದು 4 ಅವರ್ಸ್ ನಿಮಗೆ ಸಾಫ್ಟ್ನೆಸ್ ಇರ್ತದೆ ನಿಮಗೆ. ನೋಡಿ ಇದು ಸ್ಟಫ್ಡ್ ಪರೋಟ. ಸೊ ಇದೇ ರೀತಿ ಯಾವುದೇ ಸ್ಟಫಿಂಗ್ಸು ಒಳಿಂದರೆ ಊರ್ನ ಇಟ್ಕೋಬೋದು, ಕ್ಯಾರೆಟು, ಪನ್ನೀರ್, ಪಾಲಕ್, ಎನಿ ಸ್ಟಫ್ಡ್ ಪರೋಟಾಸ್ ಮಾಡ್ಕೋಬೋದು. ಈವನ್ ಸ್ಟಫಿಂಗ್ಸ್ ಬರ್ತದೆ ನೋಡಿ, ಎಲ್ಲ ಕಡೆ ಈವನ್ ಆಗಿ ಬರ್ತದೆ. ಸೊ ನಿಮ್ಗೆ ಎಣ್ಣೆ ಬೇಕಂದರೆ ಎಣ್ಣೆ ಹಾಕೋಬೋದು. ಈಗ ನಾರ್ಮಲ್ ಟವಲ್ ಎಣ್ಣೆ ಹಾಕಿದರೆ 3 ತಿಂಗಳಲ್ಲಿ ಸ್ಪಾಯ್ಲ್ ಆಗುತ್ತೆ. ಇದು ಕಡಾಯಿ ಸೆರಾಮಿಕ್ ಕಡಾಯಿಂದರಿಂದ ನೀವು ಎಣ್ಣೆ ಯೂಸ್ ಮಾಡೋದು ಏನಾಗೋದಿಲ್ಲ. ನೋಡಿ ಸರ್, ಈಗ ಆಲೂ ಪರೋಟ ರೆಡಿಯಾಗಿದೆ. ಸೊ ಈ ಥರ ನಿಮ್ಗೆ ಮನೇಲಿ ಆಲೂ ಪರೋಟ ಮಾತ್ರ ಮೆಥಿ ಪರೋಟ ಯಾವುದೇ ಪರೋಟಾಸ್ ಮಾಡ್ಕೋಬೋದು. ಈಗ ಇನ್ನು ಮನೇಲಿ ಒಂದು ಹೋಟೆಲ್ ಒಳಗೆ 4 ದಿನ ನೀವು ಊಟ ಮಾಡಿದ್ರೆ ಏನು ಕಾಸ್ಟ್ ಬರುತ್ತೋ ಅದೇ ಪ್ರಾಡಕ್ಟ್ ಕಾಸ್ಟು. ಸೊ ಓಕೆನಾ. ಸೊ ಇದೆಲ್ಲ ಮನೇಲಿ ಆರಾಮಾಗಿ ಮಾಡಿ ಕೊಡ್ಬೋದು ಮಕ್ಕಳಿಗೆ. ಸೊ ಅರ್ಜೆಂಟ್ ಆಫೀಸ್ ಹೋಗೋರು, ಬ್ಯಾಚುಲರ್ಸ್ಗೆ ಎಲ್ಲರಿಗೂ ಯೂಸ್ ಆಗುತ್ತೆ. ನೋಡಿ ಪರೋಟ ರೆಡಿ. ಇದರ ನಿಮಗೆ ಪಲ್ಯ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಬರೀ ಆನಿಯನ್ ಮಾತ್ರ ಚಾಪಿಂಗ್ ಮಾಡಿ ಒಳಗಡೆ ಸ್ಟಫ್ಸ್ ಮಾಡ್ಕೊಂಡು ಹೋಗ್ಬೋದು ಸರ್. ಸೊ ನೆಕ್ಸ್ಟ್ ನೋಡಿ ಸರ್, ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ಲೈಕ್ ಮಾಡೋದು ಅಕ್ಕಿ ರೊಟ್ಟಿ ಸರ್. ಅಕ್ಕಿ ರಾಗಿ ಎರಡು ಇದರಲ್ಲಿ ಮಾಡ್ಕೋಬೋದು. ಜೋಳ ಮಾತ್ರ ನಾವು ಏನು ಮಾಡಬೇಕು, ತಟ್ಬಿಟ್ಟು ಮೇಲ್ಗಡೆ ಎಂಚಲಿ ಹಾಕೋ ಥರ ಹಾಕ್ಕೋಬೇಕು. ನೋಡಿ ಅಕ್ಕಿ ಹಿಟ್ಟು ಸೇಮ್ ಅದೇ ಥರ ಮುಂಡೆ ಮಾಡ್ತಾಯಿದ್ದೀನಿ. ಇಟ್ಟು ಒಂದು ಪ್ರೆಸ್ ಕೊಡ್ತಾ ಇದ್ದೀನಿ, ಒಂದು ಸೆಕೆಂಡ್ಸ್ ಬಿಟ್ಬಿಟ್ಟು ಇದು ಓಪನ್ ಮಾಡಿ ಅಷ್ಟೇ. ಈ ಥರ ಅಕ್ಕಿ ರೊಟ್ಟಿ ಸ್ಪ್ರೆಡ್ ಆಯಿತು. ಈಗ ನಿಮ್ಮ ಆಯಿಲ್ ಗೀ ಬಟ್ರ್ ಏನು ಬೇಕೋ ಹಾಕ್ಕೋಬೋದು. ರಾಗಿ ಇದೇ ಥರನೇ ಸರ್, ಅಕ್ಕಿ ರಾಗಿ ಒಂದೇ ಕಾನ್ಸೆಪ್ಟು. ಜೋಳ ರೊಟ್ಟಿ ಮಾತ್ರ ನಿಮಗೆ ಬಂದುಬಿಟ್ಟು ತಟ್ಟೆ ಹಾಕಬೇಕು. ನಾವು ಎಂಚಲಿ ತಟ್ಟೆ ಥರ ತಟ್ಟಿಬಿಟ್ಟು ಹಾಕ್ಬೇಕು ಸರ್. ಯಾಕಂದರೆ ಅದು ಜಿಗಿ ಇರಲ್ಲ, ಒತ್ತಿದ್ರೆ ಪೀಸ್ ಹಾಕ್ಬಿಡ್ತದೆ. ಸೊ ತಟ್ಬಿಟ್ಟು ಮೇಲ್ಗಡೆ ಹಾಕ್ಕೊಳ್ಳಿ ಅಷ್ಟೇ. ತುಂಬ ಜನಕ್ಕೆ ಬಿಸಿ ಇದ್ದರೆ ನೀವು ಕೈನಲ್ಲೇ ಎತ್ತಿರ್ತಿರಲ್ಲ. ಈಗ ಚಪಾತಿ ನೋಡಿರ್ತೀರ, ನಾವು ಕೈನಲ್ಲೇ ತೆಗಿರ್ತೀನಿ. ಸೊ ಈ ಥರ ನಮ್ಮ ರೊಟ್ಟಿ ಇದೆಲ್ಲ ಬಂದು ಕೈನಲ್ಲಿ ಹೆಂಗೆ ತೆಗಿಬೋದು ಅಂದರೆ ಈ ಥರ ವುಡನ್ ಸ್ಪ್ಯಾಚುಲಾಸ್ ಯೂಸ್ ಮಾಡ್ಕೋಬೋದು. ಈ ಥರ ಸರಿನಾ. ನೋಡಿ ಸರ್, ಅಕ್ಕಿ ರೊಟ್ಟಿ ರೆಡಿ ಆಯಿತು. ಈ ಥರ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲ ಆಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು ಸರ್ ರೊಟ್ಟಿನ. ನೋಡಿ. ಸೊ ನೆಕ್ಸ್ಟ್ ನೋಡಿ ಸರ್, ಮನೆಯಲ್ಲಿ ದೋಸೆಗೆ ಅವರು ಹೆಂಚಿಟ್ಕೊಳ್ತಾರೆ, ಚಪಾತಿಗೆ ಒಂದು ಹೆಂಚಿಟ್ಕೊಳ್ತಾರೆ. ಬಟ್ ಅದರೆಲ್ಲ ಬೇಕಾಗಿಲ್ಲ. ಇದರಲ್ಲಿ ಆಟೋ ಸೆನ್ಸರ್ ಥರ್ಮೋಸ್ಟಾಟ್ ಕಂಟ್ರೋಲ್ ಇದೆ. ಸೊ ವೆರೈಟೀಸ್ಗೆ ಆಟೋಮೆಟಿಕ್ ಅಡ್ಜಸ್ಟ್ ಆಗುತ್ತೆ. ಈಗ ರೊಟ್ಟಿ ಮಾಡ್ಕೋಬೋದು, ಚಪಾತಿ ಮಾಡ್ಬೋದು, ದೋಸೆನೂ ಮಾಡ್ಬೋದು. ಸೊ ಒಂದು ಬ್ಯಾಚಲ್ ಅಂದರೆ ಬ್ರೆಡ್ ಆಮ್ಲೆಟ್ಲ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಅದನ್ನು ಕೂಡ ತೋರಿಸ್ತೀನಿ. ಈಗ ನಾನು ದೋಸೆ ತೋರಿಸ್ತೀನಿ ನೋಡಿ. ನೋಡಿ ದೋಸೆಗೆ ಹಾಕಿದ್ದೀನಿ. ಈಗ ನೀವು ಈರುಳ್ಳಿ ದೋಸೆ ಎಲ್ಲ ಮಾಡ್ತೀರ ಅಂದರೆ ಈ ಥರ ಮೇಲ್ಗಡೆ ಈರುಳ್ಳಿ ಎಲ್ಲ ಕೂಡ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಜಸ್ಟು ಎಣ್ಣೆ ಹಾಕಿ ಕ್ಲೋಸ್ ಮಾಡಿದ್ರೆ ಈರುಳ್ಳಿ ದೋಸೆ. ಇಲ್ಲ ಮಸಾಲೆ ದೋಸೆ ಬೇಕಂದರೆ ಪ್ಲೈನಾಗಿ ಹಂಗೆ ಕ್ಲೋಸ್ ಮಾಡಿದ್ರೆ ರೋಸ್ಟೆಡ್ ಮಸಾಲೆ ದೋಸೆ ಥರ ಆಗುತ್ತೆ. ಇದೇ ಥರ ನಿಮಗೆ ನಾರ್ಮಲ್ ಸಾದಾ ದೋಸೆ ಬೇಕಂದರೆ ಓಪನ್ ಕಲಿ ದೋಸೆ ಬೇಕಂದರೆ ಹಾಗೆ ಓಪನ್ ಮಾಡ್ಕೊಬೋದು ಸರ್. ಕ್ಲೋಸ್ ಮಾಡಿದ್ರೆ ನಿಮಗೆ ರೋಸ್ಟೆಡ್ ಆಗುತ್ತೆ. ಎರಡು ಕಡೆ ಆನಿಯನ್ ದೋಸೆ ಅದೇ ಥರ ರೋಸ್ಟೆಡ್ ಮಸಾಲೆ ದೋಸೆ ಥರ ರೋಸ್ಟೆಡ್ ಟೈಪ್ ಬೇಕಂದರೆ ಕ್ಲೋಸ್ ಮಾಡಿ. ಸಾಫ್ಟ್ ಬೇಕಂದರೆ ಓಪನ್ ಬಿಟ್ಬಿಡಿ. ಇದು ಎತ್ತೋದು ನೋಡಿ, ಒಂದು ಬಟ್ಟೆ ಇಟ್ಕೊಂಡು ಎತ್ತಿ, ಯಾಕಂದರೆ ಸ್ಟೀಮ್ ಆಚೆ ಕಡೆ ಬರ್ತದೆ ನಿಮಗೆ ಅಷ್ಟೇ. ಸೊ ಉಲ್ಟಾ ಮಾಡಿ ಒಂದ್ಸಲಿ ಬೇಕನ್ನು ಮಾಡ್ಕೋಬೋದು ಸರ್. ಈ ಥರ ಉಲ್ಟಾ ಬೇಕಂದರೆ ಉಲ್ಟಾ ಮಾಡಿ, ಇಲ್ಲ ಒಂದು ಸೈಡ್ ಸಾಕಂದರೆ ಒಂದು ಸೈಡ್ ಹಂಗೆ ತೆಗಿಬೋದು. ಇಲ್ಲ ಉಲ್ಟಾ ಒಂದು ಸೈಡ್ ಬೇಕಂದರೆ ಈ ಥರ ಉಲ್ಟಾ ಮಾಡಿಸ್ಕೋಬೋದು. ಉಲ್ಟಾ ಮಾಡಿದ್ದೀನಲ್ಲ, ಸೊ ಹಂಗೆ ಆ ಕಡೆನೂ ರೋಸ್ಟ್ ಆಗಿರ್ತದೆ. ಸ್ವಲ್ಪ ಆನಿಯನ್ಲ ಒಂದು ರೋಸ್ಟ್ ಆಗಿರ್ತದೆ. ಸೊ ನಾವು ಹಂಗೆ ತೆಗಿಬೋದು ಸರ್. ನೋಡಿ ಆನಿಯನ್ ದೋಸೆ ರೆಡಿ. ಫುಲ್ ಆನಿಯನ್ಲ ಕೂಡ ರೋಸ್ಟ್ ಆಗಿರ್ತದೆ. ಸೊ ಇದು ಕ್ಲೀನಿಂಗ್ ಬಂದು ಏನಿಲ್ಲ ಸರ್, ಜಸ್ಟ್ ಈ ಥರ ಬಟ್ಟೆಯಲ್ಲಿ ಒರೆಸ್ಬಿಟ್ರೆ ಸಾಕು ಸರ್. ಬಟ್ಟೆಯಲ್ಲಿ ಈ ಥರ ಒರೆಸಿದ್ರೆ ನಿಮಗೆ ಸೈನಸ್ ಎಲ್ಲ ಹೋಗ್ಬಿಡುತ್ತೆ, ಪ್ಲೇಟಲ್ಲಿ ಯಾವುದೂ ಅಂಟೋದಿಲ್ಲ. ನೆಕ್ಸ್ಟ್ ನಿಮ್ಗೆ ಏನು ವೆರೈಟೀಸ್ ಬೇಕೋ ಮಾಡ್ಕೋಬೋದು. ಸೊ ನೆಕ್ಸ್ಟ್ ನೋಡಿ ಸರ್, ಈಗ ನಾರ್ಮಲಾಗಿ ಮನೇಲಿ ಜನರಲಾಗಿ ಬ್ರೆಡ್ ಆಮ್ಲೆಟ್ ತುಂಬ ಜನ ಲೈಕ್ ಮಾಡ್ತಾರೆ, ಮಕ್ಕಳು ಲೈಕ್ ಮಾಡ್ತಾರೆ. ಬ್ಯಾಚುಲರ್ ಅಂದರೆ ನಾವು ಹ್ಯೂಮನ್ ಜೆಂಟ್ಸ್ಗೆಲ್ಲ ಬಂದು ರೆಡಿಮೇಡ್ ಫುಡ್ ಅಂದರೆ ಬ್ರೆಡ್ ಆಮ್ಲೆಟು. ಸೊ ಇದೆಲ್ಲ ಬಂದು ಖಂಡಿತ ಇದರಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಇವಾಗ ನಿಮಗೆ ಆನಿಯನ್ ಏನು ಬೇಕಂದರೆ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ ಸಾಲ್ಟು ಆನಿಯನ್ ಯಾವ್ದು ಬೇಕೋ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಈ ಥರ ಹೊಡೆದು. ಸೊ ಇದು ಮುಂಚೆ ಬ್ರೆಡ್ ಟೋಸ್ಟ್ ಬೇಕಂದರೆ ಈ ಥರ ಬ್ರೆಡ್ ಟೋಸ್ಟು ಸರ್. ನೀವು 2 ಬ್ರೆಡ್ ಆರಾಮಾಗಿ ಇಡ್ಬೋದು ಈ ಥರ. ಸೊ ಬ್ರೆಡ್ ಇಟ್ಟು ಚೀಸ್ ಗೀ ಬಟರ್ ಬೇಕಂದ್ರೆ ಹಾಕಿ, ಬೇಡ ಅಂದರೆ ವಿತೌಟ್ ಆಯಿಲಲ್ಲಿ ನಿಮಗೆ ಬ್ರೆಡ್ ಕೂಡ ಈ ಥರ ಟೋಸ್ಟ್ ಮಾಡ್ಕೋಬೋದು. ನೋಡಿ ಅಷ್ಟೇ. ಸೊ ನಿಮಗೆ ಬ್ರೆಡ್ ಟೋಸ್ಟ್ ಆಯಿತು. ಸೊ ಈ ಥರ ಬ್ರೆಡ್ ಟೋಸ್ಟ್ ಮಾಡ್ಕೋಬೋದು. ಸೊ ಇದೇ ನಿಮಗೆ ಬ್ರೆಡ್ ಆಮ್ಲೆಟ್ ಬೇಕಂದರೆ ಈ ಥರ ಎಗ್ಲ ಹಾಕ್ಬಿಟ್ಟು, ಸೊ ನೋಡಿ ಹಾಕಿದ್ದೀನಲ್ಲ, ಜಸ್ಟ್ ಈ ಥರ ಟ್ವಿಸ್ಟ್ ಮಾಡಿದ್ರೆ ಸಾಕು. ಈ ಥರ ನಮ್ಮ ಪ್ಯಾನಲ್ಲಿ ಟ್ವಿಸ್ಟ್ ಮಾಡ್ತೀರ ಆ ಥರ. ಈಗ ಟೋಸ್ಟೆಡ್ ಮಾಡಿದ ಬ್ರೆಡ್ನ ಹಂಗೆ ಡಿಪ್ ಮಾಡಿ ಇಡ್ಬೋದು ಸರ್. ಈ ಥರ ಡಿಪ್ ಮಾಡಿ ಇಟ್ಟಿದ್ದೀನಿ. ಸೊ ಬರೀ ಆಮ್ಲೆಟ್ ಅಂದರೆ ಹಂಗೆ ತೆಗೀರಿ, ಬ್ರೆಡ್ ಇಡಬೇಕಾಗಿಲ್ಲ. ಸೊ ಇದು ಮಾತ್ರ ಮೇಲೆ ನಿಮಗೆ ಆಯಿಲು ಎಷ್ಟು ಬೇಕೋ ಅಷ್ಟು ಹಾಕಿ ಸರ್. ಇದು ಲೈಟ್ ಪಫಿ ಬೇಕಂದ್ರೆ ಎಗ್ಗೆಲ್ಲ ಒಂದು ಆಮ್ಲೆಟ್ಲ ಪಫಿ ಬೇಕು, ಲೈಟಾಗಿ ಪಫಿ ಆಗಬೇಕು. ಕಡಾಯಲ್ಲಿ ಕ್ಲೋಸ್ ಮಾಡಿ ಇಟ್ಟಿದ್ರೆ ಪಫಿ ಬರೋದು, ಅದ್ರ ಬೇಕಂದ್ರೆ ಕ್ಲೋಸ್ ಮಾಡಿರಿ. ನಾರ್ಮಲ್ ಬೇಕಂದರೆ ಓಪನಲ್ಲಿ ಇಟ್ಬಿಡ್ಬೋದು ಸರ್. ನೋಡಿ ಸರ್, ಈ ಥರ ಪಫಿ ಆಗುತ್ತೆ. ಸೊ ಪಫಿ ಬಂದಿರುತ್ತದೆ. ಸೊ ನಿಮ್ಮ ಹಂಗೆ ತೆಗಿಬೋದು ಸರ್. ಸೊ ಬ್ರೆಡ್ ಆಮ್ಲೆಟು ರೆಡಿ ಆಯಿತು. ಸೊ ಬ್ರೆಡ್ ಆಮ್ಲೆಟ್ ಈ ಥರ ಮಾಡ್ಕೋಬೋದು ಆರಾಮಾಗಿ.
ಸೊ ಇದೇ ಥರ ಬ್ರೆಡ್ ಆಮ್ಲೆಟ್ ಮಾತ್ರ ಇಲ್ಲ, ಪ್ಲೈನ್ ಆಮ್ಲೆಟ್ ಬೇಕಂದ್ರೆ ಮಾಡ್ಕೋಬೋದು, ಬೀಜ ಮಸಾಲ ಎಲ್ಲ ಹಾಕ್ಬಿಟ್ಟು ಬೇಕಂದರೆ ಹಾಕ್ಬೋದು, ಪ್ಲೈನಾಗಿ ಹಾಕ್ಬೋದು. ಈ ಥರ ನಾನ್ ವೆಜ್ ಇರಿದ್ರೆ ಫಿಶ್ ಫ್ರೈ ಕೂಡ ಮಾಡ್ಕೋಬೋದು ಸರ್. ಮಸಾಲ ಫ್ರೈ, ತವಾ ಫ್ರೈ ಮಾಡ್ತಾರಲ್ಲ ಅದು. ಇವತ್ತು ಮಂಡೇ ಹೊತ್ತು ಬಂದಿದ್ದೀರಾ, ಸೊ ಇಲ್ಲಿ ಗೊತ್ತು ನಿಮಗೆ ಮಂಡೇ ಅಂದರೆ ಫಿಶ್ ಸಿಗೋದಿಲ್ಲ. ಸೊ ಅದರಿಂದ ನಿಮಗೆ ಫಿಶ್ ತೋರಿಸ್ತಾ ಇಲ್ಲ, ಫಿಶ್ ಫ್ರೈ ಎಲ್ಲ ಕೂಡ ನಿಮಗೆ ಆಗುತ್ತೆ. ಸೊ ಅದೇ ರೀತಿಗೆ ನಿಮಗೆ ಈ ಗೋಬಿ ಫ್ರೈ ಮಾಡಿ ತೋರಿಸ್ತೀನಿ. ಸೊ ನಿಮಗೆ ಹಪ್ಪಳ ತೋರಿಸ್ತಾ ಇದ್ದೀನಿ. ಸೊ ಈ ಥರ ನಿಮಗೆ ವೆಜಿಟೇಬಲ್ಸ್ ಎಲ್ಲ ಮಕ್ಕಳೆಲ್ಲ ಪಲ್ಯ ತಿನ್ನೋದಿಲ್ಲ, ವೆಜಿಟೇಬಲ್ಸ್ ಈ ಥರ ಕಟ್ ಮಾಡಿ ಬರೀ ಸಾಲ್ಟು ಟರ್ಮರಿಕ್ ಮಾತ್ರ ಹಾಕಿ ಫ್ರೈ ಮಾಡಿಬಿಟ್ಟು ಚಾಸ್ ಹಾಕಿ ಕೊಟ್ಟಿದ್ರೆ ತಿಂತಾರೆ. ಸೊ ಈ ಥರ ಎನಿ ವೆಜಿಟೇಬಲ್ಸ್ ಮಾಡ್ಕೋಬೋದು. ಸೊ ನಾವು ಈಗ ಮ್ಯಾಕ್ಸಿಮಮ್ ಸ್ಯಾಂಪಲ್ ಐಟಮ್ಸ್ ನಾವು ತೋರಿಸ್ತಾ ಇದ್ದೀನಿ. ಬಟ್ ಇದು ಬಿಟ್ಟು ನಿಮಗೆ ಟವಾದಲ್ಲಿ ಏನೇನು ಮಾಡಿದ್ರೆ ಪ್ರತಿಯೊಂದು ಐಟಮ್ ಇದರಲ್ಲಿ ಮಾಡ್ಕೋಬೋದು ನೀವು. ಈಗ ದೋಸೆ ಅಂದರೆ ರಾಗಿ ದೋಸೆ ಮಾಡ್ಬೋದು, ಅಕ್ಕಿ ದೋಸೆ ಮಾಡ್ಕೊಬೋದು, ಅದೇ ರವಾ ದೋಸೆ ಮಾಡ್ಕೊಬೋದು, ಅದೆಲ್ಲ ಮಾಡ್ಬೋದು. ಸ್ಟಫ್ಡ್ ಪರೋಟ ಅಂದರೆ ಆಲೂ ಪರೋಟ, ಹೋಳಿಗೆ ಒಬ್ಬಟ್ಟು, ಕೈಮಾ ಸ್ಟಫ್ಡು, ಎನಿ ಕೈಂಡ್ ಆಫ್ ವೆಜಿಟೇಬಲ್ಸ್, ಕ್ಯಾರೆಟು, ಪನ್ನೀರ್, ಪಾಲಕ್, ಮೆಥಿ, ಕ್ಯಾಬೇಜ್, ಅದರ ಸ್ಟಫ್ಡ್ ಪರೋಟ ಮಾಡ್ಬೋದು. ಸೊ ಈ ಥರ ವೆರೈಟೀಸಲ್ಲಿ ನಿಮಗೆ ತುಂಬ ವೆರೈಟೀಸ್ ಮಾಡ್ತಾ ಇರ್ಬೋದು ಸರ್ ಇದರಲ್ಲಿ. ಸೊ ಇದೊಂದು ಮಲ್ಟಿ ಮೇಕರ್ ಅಂತ ಹೇಳ್ಬೋದು. ಈ ಕಿಚನಲ್ಲಿ ಇಡಬೇಕಂದ್ರೆ ಏನಿಲ್ಲ, ಹಾಲ್ ಎಲ್ಲಿ ಬೇಕಂದ್ರೆ ಇಟ್ಕೋಬೋದು, ಯಾರು ಬೇಕಂದ್ರೆ ಯೂಸ್ ಮಾಡ್ಕೋಬೋದು ಸರ್. ಇದರಲ್ಲಿ ಕರೆಂಟ್ ಕನ್ಸಂಪ್ಷನ್ ಜಾಸ್ತಿ ಆಗೋದಿಲ್ಲ. ನಿಮಗೆ 2 ಅವರ್ ಯೂಸ್ ಮಾಡಿದ್ರೆ 1 ಯೂನಿಟ್ ಆಗುತ್ತೆ. 2 ಅವರ್ಗೆ 150 ಚಪಾತಿ ಮಾಡ್ಕೋಬೋದು ಸರ್. ಒಳಗಡೆ ಸೇಫ್ಟಿ ಫೀಸ್ ಇದೆ, ಎಲ್ಲಿ ಮುಡಿ ಶಾಕ್ ಹೊಡಿಲ್ಲ. 3-4 ಮಿನಿಟ್ಸ್ ಸರ್, ನಿಮ್ಗೆ ಗೊತ್ತಾಗುತ್ತೆ. ಆ ಬ್ರೆಸ್ಟಿಂಗ್ ಆಗಿರೋದು ನೋಡಿ ತೋರಿಸಿದ್ರೆ ಗೊತ್ತಾಗುತ್ತೆ. ಜೊತೆ ಕಡಲೆ ಬೀಜ ಮಕ್ಕಳಿಗೆ ಸ್ನ್ಯಾಕ್ಸ್ ಐಟಮ್ಸ್ ಥರ ನಾವು ಮಾಡಿ ಕೊಡ್ಬೋದು ನಿಮಗೆ. ಸೊ ತೆಗೆಯೋದು ಈ ಥರ ಒಂದು ಬಟ್ಟೆ ಇಟ್ಕೊಂಡು ಹಂಗೆ ಸರ್ವ್ ಮಾಡ್ಕೊಬೋದು ಸರ್. ಬ್ರೆಸ್ಟಿಂಗ್ ಆಗ್ತಾಯಿದೆ, ಸೊ ಈ ಥರ ಮಾಡ್ಕೋಬೋದು. ಕಡಲೆ ಬೀಜ ರೆಡಿ. ಸೊ ಇದೇ ರೀತಿಗೆ ನಿಮಗೆ ಹಪ್ಪಳ ಸರ್, ಮನೆಯಲ್ಲಿ ಪಾಪಟ್ಟು ಆಯಿಲ್ ವಿತೌಟ್ ಆಯಿಲು ಮಾಡ್ಕೊಬೋದು, ವಿತ್ ಆಯಿಲ್ ಮಾಡ್ಕೊಬೋದು ಸರ್. ನೋಡಿ ಪಾಪಟ್ ಇಡ್ತಾ ಇದ್ದೀನಿ. ಸೊ ನಿಮಗೆ ಆಯಿಲ್ ಬೇಡ ಅಂದರೆ ಜಸ್ಟ್ ಇದನ್ನು ವಿತೌಟ್ ಆಯಿಲಲ್ಲಿ ಪ್ರೆಸ್ ಮಾಡಿ ತೆಗೀರಿ. ಸೊ ಈ ಥರ ಪ್ರೆಸ್ ಮಾಡಿ ತೆಗೆದ್ರೆ ನಿಮಗೆ ವಿತೌಟ್ ಆಯಿಲು ಫ್ಲೇಮಲ್ಲಿ ಸುಡುತ್ತರ, ಏನೇ ರೋಸ್ಟ್ ಆಗಿದೆ ಅಂತಲೇ ಫ್ಲೇಮಲ್ಲಿ ನಾವು ಬೆಂಕಿಯಲ್ಲಿ ಸುಡಿದ್ರೆ ಹೆಂಗಿರುತ್ತದೋ ಹಂಗೆ ಬಿಸಿ ತಣ್ಣಗಾದ್ಮೇಲೆ ಆ ಕ್ರಿಸ್ಪಿನೆಸ್ ಬರ್ತದೆ. ನಮಗೆ ಆಯಿಲ್ ಬೇಕು ಅಂದರೆ ಜಸ್ಟ್ ಈ ಥರ ಮೇಲ್ಗಡೆ ಹಾಕ್ಕೊಳ್ಳಿ. ಮೇಲ್ಗಡೆ 2 ಡ್ರಾಪ್ಸ್ ಹಾಕ್ಬಿಟ್ಟು ಜಸ್ಟ್ ಪ್ರೆಸ್ ಕೊಡೋರೆ ಸಾಕು ನೋಡಿ, ಅಷ್ಟೇ. ಸೊ ನಿಮಗೆ ಆಯಿಲ್ ಟೇಸ್ಟ್ ಬೇಕಂದರೆ ಆಯಿಲ್ ಟೇಸ್ಟು. ಈಗ ಬಿಸಿ ಕಡಿಮೆ ಆದಮೇಲೆ ಈ ಥರ ನಿಮಗೆ ಪಾಪಟ್ ಬಂದು ಕ್ರಿಸ್ಪಿನೆಸ್ ಬಂದುಬಿಡ್ತದೆ ನೋಡಿ. ಸೊ ಪಾಪಟ್ ಕ್ರಿಸ್ಪಿ ಬರ್ತದೆ. ಸೊ ನೆಕ್ಸ್ಟ್ ನಿಮಗೆ ನೋಡಿ ಇದೇ ಥರ ನಿಮಗೆ ಇದು ಸರ್ ಕಾಲಿಫ್ಲವರು. ಸೊ ಕಾಲಿಫ್ಲವರೆಲ್ಲ ಬಂದು ಡ್ರೈ ಫ್ರೈ, ನಾವು ಇದು ಫಿಶ್ ಮಾಡೋ ಥರನೇ ಸೇಮ್ ಕಾನ್ಸೆಪ್ಟು. ಈ ಥರ ಹಾಕಿರ್ತೀರ. ಸೊ ನಿಮಗೆ ಮೇಲ್ಗಡೆ ಬಂದು ಚೂರು ಲೈಟಾಗಿ ಎಣ್ಣೆ ಹಾಕಿ, ಜಾಸ್ತಿ ಎಣ್ಣೆ ಬೇಕಿಲ್ಲ. ನೀವು ಆಯಿಲಲ್ಲಿ ಡೀಪ್ ಫ್ರೈ ಮಾಡೋಕ್ಕಿಂತ ಲೈಟ್ ಆಯಿಲ್ ಈ ಥರ ಹಾಕ್ಬಿಡಿದ್ರೆ ಸಾಕು. ನಿಮಗೆ ಬಂದುಬಿಟ್ಟು ವಿತೌಟ್ ಆಯಿಲು ಮಾಡ್ಕೋಬೋದು. ಫಿಶ್ ಎಲ್ಲ ಬಂದು ಆ ಬಿಸಿಯಲ್ಲಿ ಕುಕ್ ಆಗಿಬಿಡ್ತದೆ. ಹೀಟ್ ಇರುತ್ತಲ್ಲ, ಹೀಟಲ್ಲಿ ಕುಕ್ ಆಗುತ್ತೆ ಫಿಶ್ಶು, ಚಿಕನ್ ಟಿಕ್ಕಾ, ಪನ್ನೀರ್ ಟಿಕ್ಕಾ. ಸೊ ಈ ಥರ ವೆರೈಟೀಸ್ ಎಲ್ಲ ಕೂಡ ನೀವು ಮಾಡ್ಕೋಬೋದು. ಒಂದು ಕಡಾಯಲ್ಲಿ ಏನೇನು ಮಾಡ್ತೀರಾ ಎಲ್ಲ ಆಗುತ್ತೆ ಸರ್ ನಿಮಗೆ. ಸೊ ಇದು ಒಂದು 3-5 ಮಿನಿಟ್ಸ್ ಆಗುತ್ತೆ ಸರ್. ಇದೇ ಥರ ನಿಮಗೆ ಬದನೆಕಾಯಿ ಇದೆಯಲ್ವಾ, ಬದನೆಕಾಯಿ ಚಟ್ನಿಗೆ ಫ್ರೈ ಮಾಡ್ತೀರಾ, ಚಟ್ನಿಗೆ ಬಂದು ಸುಟ್ಟಾಕ್ತೀರಾ. ಸೊ ಆ ಥರ ಸುಟ್ಕೋಬೋದು. ಗಾರ್ಲಿಕ್ ಫ್ರೈ ಮಾಡಿಸ್ಕೋಬೋದು. ಸೊ ನಿಮಗೆ ಅದೇ ಥರ ಕರ್ಡ್ ಚಿಲ್ಲಿ ಫ್ರೈ ಮಾಡ್ಬೋದು. ಸೊ ನಿಮಗೆ ಟವಾದಲ್ಲಿ ಏನೇನು ಮಾಡ್ತಿರೋ ಪ್ರತಿಯೊಂದು ಐಟಮ್ ಇದರಲ್ಲಿ ಮಾಡ್ಕೋಬೋದು ಸರ್. ಇದು ನಿಮಗೆ ಪ್ರೈಸಸ್ ನೋಡಿದ್ರೂ ನಿಮಗೆ ತುಂಬ ಕಮ್ಮಿನೇ ಸರ್. ಈಗ ನಿಮಗೆ ಇದು ಬಂದು ನಿಮಗೆ 4,675 ರೂಪಾಯಿ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ಚಿಕ್ಕ ಸೈಜ್ ಇದೆ. ಇದು ನಿಮಗೆ 3,675 ರೂಪಾಯಿ ಮಾಡ್ತಾಯಿದ್ದೀನಿ ಸರ್. ಎರಡಕ್ಕೂ ಬಂದು ನಿಮಗೆ ಚಾನಲ್ ಕಡೆಯಿಂದ ಬರೋರಿಗೆ 1,000 ರೂಪಾಯಿ ಡಿಸ್ಕೌಂಟ್ ಕೊಡ್ತಾಯಿದ್ದೀನಿ. ಸೊ ನಿಮಗೆ ಇದು 3,675 ಆಗುತ್ತೆ, ಇದು 2,675 ರೂಪಾಯಿ ಆಗುತ್ತೆ. ದೊಡ್ಡದು ಬೇಕಂದರೆ 10 ಇಂಚು ಡಿಸ್ಕೌಂಟ್ ಹೋಗಿ 3,675, ಚಿಕ್ಕದು ಬೇಕಂದರೆ ಡಿಸ್ಕೌಂಟ್ ಹೋಗಿ 2,675 ರೂಪಾಯಿ ಬರ್ತದೆ ಸರ್. ನಿಮ್ಗೆ ಗೊತ್ತಾಗುತ್ತೆ, ನಾವು ಇಲ್ಲಿ ಕರ್ನಾಟಕದಲ್ಲಿ ಇಲ್ಲಿ ಗುರುಬರಲ್ಲಿ ಇದ್ದೀನಿ, ಬ್ಯಾಂಗ್ಳೂರಲ್ಲಿ. ಸೊ ನಮ್ಮ ಥ್ರೂಔಟ್ ಕರ್ನಾಟಕ ಎಲ್ಲಿ ಬೇಕಂದರೆ ಫ್ರೀ ಶಿಪ್ಪಿಂಗ್ ಆಪ್ಷನ್ಸ್ ಇದೆ. ಅವರು ನಮ್ಮ ಅಕೌಂಟಿಗೆ ಅಮೌಂಟು GPay ಆರ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ರೆ ಸೊ ನಿಮಗೆ ಅವ್ರಿಗೆ ಕೊರಿಯರಲ್ಲಿ ನಾನು ಫ್ರೀಯಾಗಿ ಶಿಪ್ಪಿಂಗ್ ಮಾಡಿ ಕಳಿಸ್ತೀನಿ. ಕೊರಿಯರ್ ಅಮೌಂಟ್ ನಾವೇ ಇಲ್ಲಿ ಪೇ ಮಾಡಿ ಅವ್ರ ಪ್ರಾಡಕ್ಟ್ ಕಳಿಸ್ಕೊಡ್ತೀನಿ. ಇದೇ ಬ್ಯಾಂಗ್ಳೂರ್ ಇದ್ದರೆ ಅವರು ಬರೀ ಅಡ್ವಾನ್ಸ್ ಬಂದು ಕಳಿಸಿದ್ರೆ ಸಾಕು, ಅಡ್ವಾನ್ಸ್ 200 ರೂಪೀಸ್ ಕಳಿಸಿದ್ರೆ ಸಾಕು. ಮನೆಗೆ ತೊಗೊಂಡು ಬಂದು ಚೆಕ್ ಮಾಡಿ ಕೊಟ್ಬಿಟ್ಟು ಬ್ಯಾಲೆನ್ಸ್ ಅಮೌಂಟ್ ತಗೊಳ್ತಾರೆ. ಸೊ ಡೋರ್ ಡೆಲಿವರಿ ಆಪ್ಷನ್ಸ್ ಇದೆ. ಬ್ಯಾಂಗ್ಳೂರ್ ಅಂದರೆ ಡೋರ್ ಡೆಲಿವರಿ ಆಪ್ಷನ್ಸ್ ಇದೆ. ಬ್ಯಾಂಗ್ಳೂರ್ ಬಿಟ್ಟು ಕನ್ನಡ ಎಲ್ಲಿ ಬೇಕಂದ್ರೆ ಇರಲಿ, ಪ್ಯಾನ್ ಇಂಡಿಯಾ ಇರಲಿ, ಅವ್ರಿಗೆ ಕೊರಿಯರ್ ಫ್ರೀ ಶಿಪ್ಪಿಂಗ್ ಮಾಡಿಕೊಡ್ತೀನಿ ನಿಮಗೆ. ನೋಡಿ ಸರ್, ಗೋಬಿ ಆಯಿತು. ಸೊ ಗೋಬಿ ಫ್ರೈ ಮಾಡಿದ ಥರನೇ ನಿಮಗೆ ಎನಿ ವೆಜಿಟೇಬಲ್ಸ್ ಆಗಲಿ, ಈಗ ನಮಗೆ ಬೆಂಡೆಕಾಯಿ ಕಟ್ ಮಾಡಿದಲ್ಲ, ಬೆಂಡೆಕಾಯಿ ಸೇಮ್ ಮಸಾಲ ಮಿಕ್ಸ್ ಮಾಡಿ ಮಾಡ್ಬೋದು, ಇಲ್ಲ ಬರೀ ಸಾಲ್ಟು ಟರ್ಮರಿಕ್ ಹಾಕಿ ಮಾಡ್ಬೋದು. ಅದೇ ರೀತಿಗೆ ನಿಮಗೆ ಹಾಗಲಕಾಯಿ ಎಲ್ಲ ನಿಮಗೆ ಆಗುತ್ತೆ. ಸೊ ನೋಡಿ ಅಷ್ಟೇ, ಅದೇ ಥರ ಬರ್ತದೆ ನಿಮಗೆ. ಯಾವುದು ವೆಜಿಟೇಬಲ್ಸ್ ಬೇಕಂದರೆ ನೀವು ಈ ಥರ ಹಾಕೋಬೋದು ಸರ್. ನೋಡಿ ಅಷ್ಟೇ. ಸೊ ಎಲ್ಲ ಆದಮೇಲೆ ಏನಿಲ್ಲ ಸರ್, ಕ್ಲೀನಿಂಗ್ ಕೂಡ ಒಂದು ಬಟ್ಟೆಯಲ್ಲಿ ಕ್ಲೀನ್ ಮಾಡಿಬಿಟ್ಟಿದ್ರೆ ಸಾಕು. ಮೆಷಿನ್ ಹೆಂಗೆ ಇರುತ್ತೋ ಹಂಗೆ ಇರ್ತದೆ ನಿಮಗೆ. ಸೊ
ಸೊ ಬಿಸಿ ತಣ್ಣಗೆ ಆದಮೇಲೆ ನಿಮಗೆ ಕ್ಲೋಸ್ ಮಾಡಿ ಇಡ್ಬೋದು ಸರ್. ಸೊ ಇದು ನಿಮಗೆ ವಾರಂಟಿ ಕೂಡ ನಿಮಗೆ 1 ವರ್ಷ ಗ್ಯಾರಂಟಿ ಇದೆ, ಲೈಫ್ ಟೈಮ್ ಸರ್ವಿಸ್ ಫ್ರೀ ಇದೆ. ಓಕೆನಾ, 1 ವರ್ಷ ಅಂದರೆ ನಿಮಗೆ ಬಂದು ಮೇಜರ್ ಪ್ರಾಬ್ಲಮ್ ಅಂದರೆ ಪೀಸ್ ಟು ಪೀಸ್ ಚೇಂಜ್ ಇದೆ, ಮೈನರ್ ಪ್ರಾಬ್ಲಮ್ ಅಂದರೆ ಆ ಪಾರ್ಟ್ಸ್ ಸರ್ವಿಸ್ ಮಾಡಿಕೊಡ್ತಾರೆ. ಸೊ 1 ವರ್ಷ ಆದಮೇಲೆ ಲೈಫ್ ಟೈಮ್ ಸರ್ವಿಸ್ ಫ್ರೀ. ಈಗೆಲ್ಲ 10 ವರ್ಷ ಸರ್ವಿಸ್ ಫ್ರೀ, 5 ವರ್ಷ ಸರ್ವಿಸ್ ಫ್ರೀ ಅಂತಾರೆ, ಆ ಥರ ಇಲ್ಲ. ಇದು ಲೈಫ್ ಟೈಮ್ ಸರ್ವಿಸ್ ಫ್ರೀ. ಓನ್ಲಿ ಸರ್ವಿಸ್ ಫ್ರೀ ಅಂದರೆ 1 ವರ್ಷ ಆದಮೇಲೆ ಏನು ಪಾರ್ಟ್ಸ್ ಹೋಯ್ತೋ ಅದನ್ನ ಮತ್ತೆ ಚಾರ್ಜಸ್ ಕಲೆಕ್ಟ್ ಮಾಡ್ತಾರೆ. ಸೊ ನಾವು ಬಂದು ಮಾಡೋದು ಫ್ರೀ ಸರ್. ಸೊ ಬೇರೆ ಕರ್ನಾಟಕದಲ್ಲಿ ಬೇರೆ ಕಡೆ ಇದ್ದೀನಿ ನಾನು, ಅಲ್ಲಿ ತೊಗೊಂಡು ಅಲ್ಲಿ ಏನು ಮಾಡಪ್ಪ ಅಂದರೆ ನಾವು ಫ್ರೀಯಾಗಿ ಪಾರ್ಟ್ಸ್ ಕಳ್ಸ್ಕೊಡ್ತೀನಿ, ಅಲ್ಲೇ ಮಾಡ್ಕೋಬೋದು. ಇಲ್ಲ ನಮ್ಗೆ ಕಳ್ಸಿಕೊಡಿದ್ರೆ ನಾವು ರೆಡಿ ಮಾಡಿ ಮತ್ತೆ ಕಳ್ಸಿಕೊಡ್ತೀನಿ ಸರ್. ಮೇಜರಾಗಿ ಪ್ರಾಬ್ಲಮ್ ಬರೋದಿಲ್ಲ ಫಸ್ಟು, ಯಾಕಂದರೆ ಇದು ಮಿಕ್ಸಿ ಕಾನ್ಸೆಪ್ಟ್ನೇ, ಮಿಕ್ಸಿ ಐಟಮ್ಸೇ ಒಳಗಡೆ ಎಲಿಮೆಂಟ್ ಬಂದು ಕಾಪರ್ ಪ್ಲಸ್ ಮೆಟಲ್ ಎಲಿಮೆಂಟ್ ಮಿಕ್ಸಿಂಗ್ ಆಗಿರೋದು. ಸೊ ನಿಮಗೆ ಅಲ್ಯೂಮಿನಿಯಂ ಕಾಯಿಲ್ ಅಂದರೆ ಹೋಗ್ಬಿಡ್ತದೆ, ಐರನ್ ಬಾಕ್ಸ್ ಕಾಯಿಲ್ಲ ಬೇಗ ಹೋಗುತ್ತೆ. ಸೊ ಇದು ಬಂದು ಅದೇ ಥರ ಒಳಗಡೆ ಸೆನ್ಸಾರ್ ಥರ್ಮೋಸ್ಟೇಟ್ ಇದೆ. ಸೊ ಇದು ನಿಮಗೆ ಗ್ಯಾರಂಟಿ ಫುಲ್ ಆ್ಯಂಡ್ ಫುಲ್ ಗ್ಯಾರಂಟಿ ಇದೆ, ಶಾಕ್ ಪ್ರೂಫ್ ಇದೆ. ಸೊ ನಿಮ್ಗೆ ಲಾಂಗ್ ಡ್ಯೂರಬಿಲಿಟಿ ಇದೆ. ಮಿಕ್ಸಿ ಮನೇಲಿ ಒಂದು 10 ವರ್ಷ 5 ವರ್ಷ ಹೆಂಗೆ ಇಟ್ಕೊಂಡಿದ್ದಾರಾ, ಸೊ ಅದೇ ರೀತಿಗೆ ಲಾಂಗ್ ಡ್ಯೂರಬಿಲಿಟಿ ಇಟ್ಕೋಬೋದು. ಒಬ್ಬರೊಬ್ರು ಬೇಕಂದಿರೋದು ಸೊ ನಿಮಗೆ ಸ್ಕ್ರೀನಲ್ಲಿರೋ ನಂಬರ್ಗೆ ಕಾಲ್ ಮಾಡಿ ಆರ್ಡ್ರ್ ಪ್ಲೇಸ್ ಮಾಡಿ. ಕರ್ನಾಟಕ ಫುಲ್ ನಾವು ಫ್ರೀ ಶಿಪ್ಪಿಂಗ್ ಆ್ಯಂಡ್ ಫ್ರೀ ಹೋಮ್ ಡೆಲಿವರಿ ಮಾಡ್ಕೊಡ್ತೀನಿ.